ತುಲಾ ರಾಶಿಯವರ ಆರ್ಥಿಕ ಪ್ರಗತಿಗೆ ಜುಲೈ ಸೂಪರ್ ತಿಂಗಳು. ತುಲಾ ರಾಶಿಯವರಿಗೆ ಜುಲೈ ತಿಂಗಳು ಲಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗುವಂತ ಟೈಮ್ ಬಂದಾಯಿತು. ತುಲಾ ರಾಶಿಯವರೇ, ಜುಲೈ ತಿಂಗಳಲ್ಲಿ ನಿಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ರೆ ನಷ್ಟ ಗ್ಯಾರಂಟಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗೇನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯ ಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯ ಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ತುಲಾ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ತುಲಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಅದ್ಭುತವಾದ ತಿಂಗಳೇ ಹೌದು. ಯಾಕೆ ಅಂತಂದ್ರೆ ಗುರು ಬದಲಾವಣೆ ಆಯಿತು, ಗುರುಬಲ ಹೋಯಿತು. ಸೊ ಗುರುಬಲ ಹೋಗಿದ್ರಿಂದ ಅಯ್ಯೋ ಏನು ಸಮಸ್ಯೆನೋ ಹೆಂಗೋ ಎತ್ತೋ ಅನ್ಕೊಂಡಿದ್ರೆ ಆ ರೀತಿಯ ಸಮಸ್ಯೆಗಳೇನು ಬರೋದಿಲ್ಲ. ಯಾಕೆಂತಂದ್ರೆ 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿಗೆ ಏನು ಪ್ರಾಬ್ಲಮ್ಸ್ ಇರಲ್ಲ. ಹಣ ಉಳಿತಾಯ ಮಾಡೋದಕ್ಕೂ ಕೆಲವು ದಾರಿಗಳನ್ನ ಕೂಡ ನೀವು ನೋಡ್ಕೊತಾ ಇರ್ತೀರ. ಆದರೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಶುಕ್ರ ಗ್ರಹನೂ ಕೂಡ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಲಾಭನ ನೋಡ್ಬೋದು. ಕೇತು ಜೊತೆಯಲ್ಲಿ ಕೂಡ ಸಂಯೋಗ ಆಗಿರೋದ್ರಿಂದ ಲಾಭದಲ್ಲಿ ಯಾವುದೇ ರೀತಿಯಾದ ಕೊರತೆಗಳು ನಿಮ್ಗೆ ಇರೋದಿಲ್ಲ, ಉನ್ನತವಾದ ಲಾಭ. ಯಾಕೆಂದರೆ ಲಕ್ಷ್ಮಿ ಯೋಗ ಕೂಡ ಆಗ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲೆಲ್ಲನೂ ಕೂಡ ನೀವು ಲಾಭನ ನೋಡಬಹುದು. ಆದರೆ ನೀವು ಆ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಕುಜ ನಿಮಗೆ 8ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಯಾವ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಬ್ಲಡ್ ಮೈನಲ್ಲಿ ರಕ್ತ ಹರಿಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ನೀವು ಸ್ವಲ್ಪ ಕೋಪದ ಪ್ರವೃತ್ತಿಯವರಾಗಿ ಏನಾದರೂ ಮಾತಾಡೋದು, ಅದರಿಂದ ಏನಾದರೂ ಪ್ರಾಬ್ಲಮ್ಸ್ಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. 8ರಲ್ಲಿ ಕುಜ ಬಂದಿದ್ದಾನೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಭೂಮಿ ವ್ಯವಹಾರ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಅದರಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಆದರೆ 9ರಲ್ಲಿ ಸೂರ್ಯ ಇದ್ದಾನೆ. ನಿಮಗೆ ಎಲ್ಲ ಕೆಲಸದಲ್ಲೂ ಅಂದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ಸಸ್ ನೋಡ್ತೀರಾ. ಆದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಕುಜನ ಒಂದು ಸಂಚಾರದಿಂದ ಭೂಮಿನಲ್ಲಿ ಸ್ವಲ್ಪ ಏರುಪೇರುಗಳು, ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಆದರೆ 9ನೇ ಮನೆಯಲ್ಲಿರುವಂಥ ಸೂರ್ಯ 16ನೇ ತಾರೀಕಿನ ನಂತರ ನಿಮ್ಮ 10ನೇ ಮನೆಗೆ ಬರ್ತಾನೆ. ಅವಾಗೂ ಕೂಡ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಚೆನ್ನಾಗಿ ಬರುತ್ತೆ. ಮತ್ತು ಭೂಮಿಯಿಂದನೂ ಕೂಡ ನಿಮಗೆ ಲಾಭಗಳು ಬರುವಂಥದ್ದು ಅಥವಾ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸದಲ್ಲೆಲ್ಲ ಸಕ್ಸಸ್ಗಳನ್ನ ನೀವು ನೋಡಬಹುದು. ಯಾಕೆ ಅಂತಂದರೆ ಸೂರ್ಯನ ಒಂದು ಸಂಚಾರ ಆ ರೀತಿ ಇರುತ್ತೆ. ಜೊತೆಗೆ ಗುರುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ಗುರುನು ಕೂಡ 10ನೇ ಮನೆಯಲ್ಲಿದ್ದಾರೆ. ಆದರೆ ಕಂಬಸ್ಟ್ ಆಗ್ತಾನೆ. ಎಷ್ಟು ನಿಮಗೆ ಒಂದು 11ನೇ ತಾರೀಕಿನ ನಂತರ ಗುರು ಕಂಬಸ್ಟ್ ಆಗೋದ್ರಿಂದ ಮನೇಲಿ ಏನಾದರೂ ಶುಭ ಕಾರ್ಯಗಳನ್ನ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಪ್ರಶಸ್ತವಾದ ಸಮಯ ಅದಾಗಿರೋದಿಲ್ಲ. ಮತ್ತು ಮಕ್ಕಳು ಅಷ್ಟೇ ಎಜುಕೇಷನಲ್ಲಿ ಸ್ವಲ್ಪ ಹಿಂದುಳಿತಾರೆ. ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು ಓದಿದ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೋಬಹುದು. ಅದೊಂದನ್ನು ನೀವು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ಬುಧ ಅಂತ ಬಂದಾಗ ಬುಧನೂ ಕೂಡ ಸ್ವಲ್ಪ ವೇರಿಯೇಷನ್ ಆಗೋದ್ರಿಂದ ಬಿಸ್ನೆಸ್ಸಲ್ಲಿ ಪ್ರತಿಯೊಬ್ಬರಿಗೂ ಬಿಸ್ನೆಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ವ್ಯಾಪಾರ ಆಗೋದಿಲ್ಲ. ಈ ರೀತಿ ಕೆಲವೊಂದು ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಸೊ ಅದೊಂದನ್ನು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. 6ನೇ ಮನೆಯಲ್ಲಿ ಶನಿಯ ಸಂಚಾರ ಆಗಿ ಕೆಲವು ಕೆಲಸಗಳಲ್ಲಿ ತಡೆ ಏನಾಗ್ತಿತ್ತು, ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದು ಕೂಡ ಸರಾಗವಾಗಿ ನಡೀತಾ ಇರುತ್ತೆ. ಬ್ಯಾಂಕ್ ಕೆಲಸಗಳಾಗಿರ್ಬೋದು, ಲೋನ್ಗಳಾಗುವಂಥದ್ದು ಅಥವಾ ಕೋರ್ಟಲ್ಲಿ ಕೇಸ್ ಇದ್ದರೆ ಕೇಸ್ಗಳು ಬೇಗ ನಿಮ್ಮ ಕಡೆ ಆಗುವಂಥದ್ದು, ಇದೆಲ್ಲವೂ ಕೂಡ ಮತ್ತು ಶತ್ರುಗಳ ಮೇಲೆ ನಿಮಗೆ ಜಯ ಸಾಧಿಸುವಂಥದ್ದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರೆ ಅದರಲ್ಲಿ ವಿನ್ ಆಗುವಂಥದ್ದು ಎಲ್ಲನೂ ಕೂಡ ಶುಭ ಸುದ್ದಿಗಳನ್ನ ನೀವು ನೋಡಬಹುದು. ಆದರೆ 5ರಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮಕ್ಕಳೇನಾದರೂ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳುವಂಥದ್ದು ಚಾನ್ಸಸ್ ಕೂಡ ಇರುತ್ತೆ. ಸೊ ಅದೊಂದು ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಆದರೆ 4ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ
ಭೂಮಿಯಿಂದ ಅತಿಯಾದ ಲಾಭಗಳು ಬರುವಂಥದ್ದು, ಎಲ್ಲಾದರೂ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಭೂಮಿನ ತಗೊಳ್ಳೋದು ಮಾರೋದು ವ್ಯವಹಾರಗಳಿದ್ರು ಕೂಡ ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಆದರೆ ಕುಜ 8ನೇ ಮನೆಗೆ ಹೋಗಿರೋದ್ರಿಂದ ಪೇಪರ್ಸ್ನ ಚೆಕ್ ಮಾಡಿ ಮುಂದಕ್ಕೆ ಕೈ ಇಟ್ಟರೆ ಒಳ್ಳೆಯದನ್ನು ನೋಡಬಹುದು. ಯಾಕಂದರೆ 2ನೇ ಮನೆ ಅಧಿಪತಿ ಬೇರೆ ಅಲ್ವಾ, 8ರಲ್ಲಿ ಕುತ್ಕೊಂಡಿದ್ದಾನೆ, ಅತಿಯಾದ ಲಾಭನೂ ಕೊಡ್ತಾನೆ, ಅತಿಯಾದ ನಷ್ಟನೂ ಮಾಡ್ತಾನೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಕೇರ್ಫುಲ್ಲಾಗಿ ಇರಬೇಕಾಗಿ ಬರುತ್ತೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರನೇ ಈಗ ತುಲಾರಾಶಿಯವರು ಅನುಭವಿಸ್ತಾ ಇದ್ದೀರಾ. ಆದಷ್ಟು ಒಳ್ಳೆ ಫಲಗಳನ್ನೇ ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಇದೆ. ಪರಿಹಾರ ಅಂತ ಬರೋದಾದರೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ರ ಕೇಳುವಂಥದ್ದು, ಅಥವಾ ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳನ್ನ ಅಥವಾ ಮಲ್ಲಿಗೆ ಹೂವನ್ನ ಶುಕ್ರವಾರದ ದಿವಸ ತೊಗೊಂಡು ಕೊಟ್ಟು ಪೂಜೆ ಮಾಡ್ಕೊಂಡು ಬರುವಂಥದ್ದನ್ನು ಕೂಡ ಮಾಡ್ಕೋಬಹುದು. ಇದ್ರ ಜೊತೆಗೆ ಏನು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು, ಮಂಗಳವಾರದ ದಿವಸ ತೊಗರಿಬೇಳೆನ ದಾನ ಮಾಡುವಂಥದ್ದು. ಅದರಲ್ಲೂ ನೀವು ತಿಂಗಳಲ್ಲಿ 1 ಮಂಗಳವಾರನಾದರೂ ತೊಗೊಂಡೋಗಿ ತೊಗರಿಬೇಳೆ ದಾನ ಮಾಡಿ ಬರೋದ್ರಿಂದ ಬೇರೆ ಏನಾದರೂ ಸಮಸ್ಯೆಗಳಾಗ್ತದ್ರೆ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು ಕೆಟ್ಟದಾಗೋದು ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.